ಫಸ್ಟು ನೀವು ಇಲ್ಲಿ ಮಾಡಿದ್ರೆ 1 ಕೋಟಿಯನ್ನು ಆಮೇಲೆ ನಿಜವಾಗೂ ಮಾಡೋದಕ್ಕೆ ಸಾಧ್ಯ. ನೀವು ಸಾಹುಕಾರರಾದ ನಂತರ ನಾನು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ತೀನಿ ಅನ್ನೋದು ತಪ್ಪು. ನೀವು ಫಸ್ಟು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿದ್ರೆ ದುಡ್ಡು ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ಸೇವಿಂಗ್ಸ್. ಸೊ ಇನ್ಕಮ್ ಜಾಸ್ತಿ ಮಾಡಿ ಎಕ್ಸ್ಪೆನ್ಸ್ ಕಡಿಮೆ ಮಾಡಿದ್ರೆ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಈ ಸೇವಿಂಗ್ಸ್ನನ್ನು ಒಳ್ಳೆ ಕಡೆ ಹೂಡಿಕೆ ಮಾಡಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ ಬರುತ್ತೆ. ಇದಾಯಿತು ಅಂದರೆ ಶ್ರೀಮಂತರು ಆಗೇ ಆಗ್ತೀರಾ ಅಂತ ಹೇಳ್ತಾರೆ. ನಮ್ಮ ಹೆಣ್ಣು ಮಕ್ಕಳು ಅನೇಕ ಚಾರ್ಟರ್ಡ್ ಅಕೌಂಟೆಂಟ್ಗಳನ್ನು ಕೂಡ ಬೀಟ್ ಮಾಡಿಬಿಟ್ಟಿದ್ದಾರೆ ಬುದ್ಧಿವಂತಿಕೆಯಲ್ಲಿ. ಗೋಲ್ಡ್ ಕಳೆದ 1 ವರ್ಷದಲ್ಲಿ 40% ರಿಟರ್ನ್ ಕೊಟ್ಟಿದೆ. ಲಾಸ್ಟ್ 2 ವರ್ಷದಲ್ಲಿ 65% ರಿಟರ್ನ್ ಕೊಟ್ಟಿದೆ. ಯಾವ ಶೇರ್ ಮಾರ್ಕೆಟು ಕೊಟ್ಟಿಲ್ಲ, ಯಾವ ರಿಯಲ್ ಎಸ್ಟೇಟು ಕೊಟ್ಟಿಲ್ಲ. ಯಾವ ಚಾರ್ಟರ್ಡ್ ಅಕೌಂಟೆಂಟು ಬುದ್ಧಿ ಉಪಯೋಗಿಸಿ ಎಲ್ಲೆಲ್ಲಿ ಹೂಡಿಕೆ ಮಾಡಿದವರು ಇಂಥ ರಿಟರ್ನನ್ನು ಮಾಡಿಲ್ಲ. ಯೂತ್ಸ್ ಏನು ಮಾಡ್ತಿದ್ದಾರೆ ಅಂದರೆ, ನಾವು ಯಾಕೆ ಇವಾಗ ಕಷ್ಟಪಟ್ಟು ಕೆಲಸಕ್ಕೆ ಹೋಗಬೇಕು, ನಮ್ದು ಯಾವುದೋ ಒಂದು ಮೊಬೈಲ್ ಆ್ಯಪ್ ಇದೆ, ಇಲ್ಲೇ ನಾನೇನೋ ಶೇರ್ಸ್ ಟ್ರೇಡ್ ಮಾಡಿಕೊಂಡು ದುಡ್ಡು ಮಾಡ್ಕೊಬಿಡ್ತೀನಿ, ದಿನಕ್ಕೊಂದು 2,000 ರೂಪಾಯಿ ಇಲ್ಲೇ ಬಂದುಬಿಡುತ್ತೆ, ನಾನು ಕೆಲಸಕ್ಕೆ ಹೋದ್ರೆ ನನಗೆ ತಿಂಗಳಿಗೆ 15,000 ಕೊಡಲ್ಲ, ನಾನು ಈಸಿಯಾಗಿ ದುಡ್ಡು ಮಾಡಿಬಿಡ್ಬೋದು. ಈ ಯೂತ್ಸ್ ಏನು ತಿಳ್ಕೋಬೇಕು ಅಂದರೆ, ಈ ಇನ್ಕಮ್ ಯಾವುದು ಕನ್ಸಿಸ್ಟೆಂಟ್ ಇಲ್ಲ. ನಿಮ್ಗೊಂದು ದಿವಸ 5,000 ಬರುತ್ತೆ, ಇನ್ನೊಂದು ದಿವಸ 10,000 ಕಳ್ಕೊಂಬಿಟ್ಟಿರ್ತೀರ. ಸೊ ಫಸ್ಟು ನೀವೇನು ಮಾಡಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ಫಿಕ್ಸೆಡ್ ಇನ್ಕಮ್ ಸೋರ್ಸನ್ನು ನೀವು ಕಂಡಿಡ್ಕೋಬೇಕು. ದಿಢೀರ್ ಶ್ರೀಮಂತರಾಗುವಂತಹ ಏನೇನು ಇನ್ವೆಸ್ಟ್ಮೆಂಟ್ಸ್ಗಳಿದೆ ಅಲ್ಲೆಲ್ಲೂ ಮಾಡಬೇಡಿ. ಕೈಯಲ್ಲಿ ಒಂದು ಕೆಲಸ ಯಾವಾಗಲೂ ಹಿಡ್ಕೊಂಡಿದ್ದು ನಂತರ ಹೂಡಿಕೆ, ಇನ್ವೆಸ್ಟ್ಮೆಂಟ್ಸ್ ಇದೆಲ್ಲ ಮಾಡಿ. ಮಳೆ ಕೊಡೋದು ದೇವ್ರಿಚ್ಛೆ, ಜೋರಾಗಿ ಮಳೆ ಬರುತ್ತೆ. ಬೀಜ ನೆಡೋದು ನಿಮ್ಮ ಕೆಲಸ. ನಾನು ಬೀಜನೇ ಯಾಕಲ್ಲ, ಮಳೆ ಬರ್ತಾ ಇದೆ, ನನಗೆ ಗಿಡ ಬೆಳೀತಾ ಇಲ್ಲ ಅಂದರೆ ಬರೀ ಮಳೆ ಬಂದರೆ ಗಿಡ ಬೆಳೆಯಲ್ಲ. ಸೊ ಹಾಗಾಗಿ ಪರಿಶ್ರಮವನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಿಢೀರ್ ದುಡ್ಡು ಮಾಡುವಂಥ ಅನೇಕ ಸ್ಕೀಮ್ಸ್ಗಳೇನಿದೆ ಅದಕ್ಕೆ ಹೋಗಬೇಡಿ. ಶ್ರೀಮಂತರಾಗೋದಕ್ಕೆ ಪರಿಶ್ರಮ, ಹಂತ ಹಂತವಾಗೇ ಶ್ರೀಮಂತರಾಗಬೇಕು. ಟೈಮ್ ಬೇಕಾಗತ್ತೆ. ಯಾವಾಗ ಯೂತ್ ಇದನ್ನು ತಿಳ್ಕೊಳ್ತಾರೆ, ತಂದೆ ತಾಯಿ ಮತ್ತು ಫ್ಯಾಮಿಲಿ ಇಂಪಾರ್ಟೆಂಟು, ಅವರ ಸಪೋರ್ಟ್ ಸ್ಟ್ರೆಂತ್ ಇದ್ದರೆ ಎಷ್ಟು ಕೋಟಿಯನ್ನು ನಾವು ಮಾಡ್ಬೋದು. ಹಾಗೂ ಮದುವೆ ಆಗಿರ್ಬೋದು, ಫ್ಯಾಮಿಲಿಗೆ ಮಾಡುವ ಇನ್ವೆಸ್ಟ್ಮೆಂಟ್ ಏನಿದೆ, ಟೈಮ್ ಆಗಿರ್ಬೋದು, ಇದೆಲ್ಲವೂ ಕೂಡ ಅಸೆಟ್ ಆಗುತ್ತೆ. ಬೇರೆ ಕಡೆಯಿಂದ ನಿಮ್ಗೇನು ದುಡ್ಡು ಬರಬೇಕು, ಬಂದೇ ಬರುತ್ತೆ. ನಾನು ಆಫ್ಟರ್ ಐ ಬಿಕಮ್ ರಿಚ್ ಐ ವಿಲ್ ಚೇಂಜ್ ಮೈ ಮೈಂಡ್ ಸೆಟ್ ಅನ್ನೋದು ತಪ್ಪು. ಟು ಬಿಕಮ್ ರಿಚ್ ಫಸ್ಟ್ ಯು ಹ್ಯಾವ್ ಟು ಚೇಂಜ್ ಯುವರ್ ಮೈಂಡ್ ಸೆಟ್. ನಾನು ಯಾವಾಗಲೂ ಹೇಳ್ತೀನಿ, ಫಸ್ಟು ನೀವು ಇಲ್ಲಿ ಮಾಡಿದ್ರೆ 1 ಕೋಟಿಯನ್ನು ಆಮೇಲೆ ನಿಜವಾಗೂ ಮಾಡೋದಕ್ಕೆ ಸಾಧ್ಯ. ನೀವು ಸಾಹುಕಾರರಾದ ನಂತರ ನಾನು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ತೀನಿ ಅನ್ನೋದು ತಪ್ಪು. ನೀವು ಫಸ್ಟು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿದ್ರೆ ದುಡ್ಡು ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಕೆಲವ್ರು ಕೇಳ್ತಾರೆ ಲಕ್ ಎಷ್ಟು ಇಂಪಾರ್ಟೆಂಟು, ಇದರಲ್ಲಿ ಹಾರ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟು ಅಂತ. ವೆರಿ ಸಿಂಪಲ್. ಮಳೆ ಏನು ಬರುತ್ತಲ್ವಾ ಅದು ಲಕ್. ಬಟ್ ಸುಮ್ಮನೆ ಮಳೆ ಬರ್ತಾ ಇರುತ್ತೆ. ನೀವು ಬೀಜನೇ ಬಿತ್ತಿಲ್ಲ ಅಂದರೆ ಮೊಳಕೆ ಹೊಡೆಯಲ್ಲ, ಗಿಡ ಆಗಲ್ಲ, ಮರ ಬರಲ್ಲ, ಹಣ್ಣು ಕಾಯಿ ಕೊಡಲ್ಲ. ಸೊ ಬೀಜ ಬಿತ್ತೋದು ಇಂಪಾರ್ಟೆಂಟು. ನೀವು ಬೀಜ ಬಿತ್ತಾದ ನಂತರ ನೀವು ನೀರು ಹಾಕ್ತಿರ್ತೀರ, ದೇವ್ರು ನಿಮಗೆ ಮಳೆ ರೂಪದಲ್ಲಿ ಇನ್ನೂ ನೀರು ಕೊಡ್ತಾನೆ, ಬೇಗ ಮರವಾಗಿ ಬೆಳೀತೀರಾ, ಹಣ್ಣು ಕಾಯಿ ಸಿಗುತ್ತೆ. ಆದರೆ ನಾವು ಬೀಜನೇ ಹಾಕೋದಿಲ್ಲ ಅಂದರೆ ಏನೇ ಮಳೆ ಬಂದ್ರೂ ವೇಸ್ಟು. ಸೊ ಲಕ್ಕು ಬಂದು ಮಳೆ ಇದ್ದಂಗೆ ಬೀಜ ಬಿತ್ತನೆ ನೀವು ಮಾಡಲೇಬೇಕು ಅನ್ನೋದು ಪರಿಶ್ರಮ ಅಥವಾ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ಗೆ ಸಬ್ಸ್ಟಿಟ್ಯೂಷನ್ ಇಲ್ಲ. ಯಾರು ದುಡ್ಡನ್ನು ನಾನು ಈಸಿಯಾಗಿ ಮಾಡಿಬಿಡ್ತೀನಿ, ಬರೀ ಲಕ್ಕಿಂದ ಮಾಡ್ತೀನಿ ಅನ್ನೋದು ಸುಳ್ಳು. ಆದರೆ ಹಣೆ ಬರ ಅನ್ನೋದು ಒಂದು ಇದ್ದೇ ಇರುತ್ತೆ. ಕರ್ಮ ಥಿಯರಿಯನ್ನು ನಾನು ಫಾಲೋ ಮಾಡ್ತೀನಿ. ನೀವೇನು ಒಳ್ಳೆ ಕರ್ಮ ಮಾಡ್ತೀರಾ ಅದು ಖಂಡಿತ ಮಳೆ ರೂಪದಲ್ಲಿ ನಿಮಗೆ ಏನು ಲಕ್ ಅನ್ನೋದು ಬರಬೇಕು, ಬಂದೇ ಬರುತ್ತೆ. ಬಟ್ ಬೀಜ ಬಿತ್ತನೆ ಮಾಡೋದು ಹಾರ್ಡ್ ವರ್ಕ್ ಅಥವಾ ಪರಿಶ್ರಮ ಏನಿದೆ ಅದು ಬೇಕೇ ಬೇಕು. ನಾನು ಯಾವಾಗಲೂ ಹೇಳ್ತೀನಿ, ನಾನು ಮುಂದೆ ಏನು ಆಗಬೇಕು ಅಂತಿದ್ದೀನಿ ಅದನ್ನು ಇವಾಗಲೇ ತಮ್ಮ ತಲೆಯಲ್ಲಿ ನಾನು ಆಗಿದ್ದೀನಿ ಅಂತ ಅಂದ್ಕೊಂಡಾಗ ತಾವು ಮಾಡುವ ಕೆಲಸಗಳೇನಿರುತ್ತೆ ಅದು ಒಳ್ಳೆ ದಿಕ್ಕಿನಲ್ಲಿ ಖಂಡಿತವಾಗ್ಲೂ ಸಾಗುತ್ತೆ. ನಾವು ಮಧ್ಯಮ ವರ್ಗದವರು ಅನ್ನೋದೇ ತಲೆಯಿಂದ ತೆಗಿಬೇಕು. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ, ನೀವು ಮಧ್ಯಮ ವರ್ಗದಿಂದ ಬಂದಿದ್ರಿ, ಇವತ್ತು ಇಷ್ಟೊಂದು ಅಚೀವ್ ಮಾಡಿದ್ದೀರಾ ಅಂತ. ನಾನು ಮಧ್ಯಮ ವರ್ಗದಿಂದ ಬರಲೇ ಇಲ್ಲ, ಇನ್ನೂ ಕೆಳಗಡೆಯಿಂದ ಬಂದಿರೋ ವ್ಯಕ್ತಿ. ಆದರೆ ತಂದೆ ತಾಯಿಯ ಆಶೀರ್ವಾದ, ತಮ್ಮ ಪರಿಶ್ರಮ ಹಾಗೂ ನೀವು ಮಾಡುವಂತಹ ಒಳ್ಳೆ ಕರ್ಮ, ನಿಮ್ಮ ಹಣೆ ಬರದಲ್ಲಿ ಏನೇ ಬರೆದಿರ್ಬೋದು, ಕೆಟ್ಟ ಕರ್ಮ ಮಾಡ್ತಾ ಇದ್ದರೆ ಅಕೌಂಟ್ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಹಣೆ ಬರದಲ್ಲಿ ಏನೂ ಬರದೇ ಹೋಗಿದ್ದಿದ್ರು, ಏನೂ ಬರೆದಿದ್ರೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಅಕೌಂಟ್ ಬ್ಯಾಲೆನ್ಸ್ ವೃದ್ಧಿ ಆಗ್ತಾ ಇರುತ್ತೆ. ತಮ್ಮ ಆತ್ಮಕ್ಕೆ ಯಾವುದು ಒಳ್ಳೇದನ್ಸುತ್ತೆ
ಹಾಗೂ ನಾನು ಯಾವಾಗಲೂ ಹೇಳ್ತೀನಿ, ದುಡ್ಡು ಕೊಡೋದು ಚಾರಿಟಿ ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಾವು ಕಲ್ತಿರುವಂತಹ ಜ್ಞಾನ ಏನಿದೆ, ನಾಲೆಡ್ಜ್ಗೂ ವಿಸ್ಡಮ್ಗೂ ವ್ಯತ್ಯಾಸ ಇದೆ. ಬುಕ್ಕಲ್ಲಿ ಏನು ಕಲಿತೀರಾ ಅದು ನಾಲೆಡ್ಜು, ನೀವು ಏನು ಎಕ್ಸ್ಪೀರಿಯನ್ಸ್ ಮುಖಾಂತರ ಅನುಭವದಿಂದ ಕಲ್ತಿರ್ತೀರಲ್ಲ ಅದು ವಿಸ್ಡಮ್ ಅಥವಾ ಜ್ಞಾನ. ಅದನ್ನು ಕೂಡ ಇವತ್ತು ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಬಾಸ್ವಾಲಾ ಅಂತ ನಿಮ್ಮ ಟಿವಿಯಲ್ಲಿ ಅನೇಕ ಒಳ್ಳೆ ಕಾರ್ಯಕ್ರಮಗಳನ್ನೇನು ಕೊಡ್ತಾ ಬರ್ತಿದ್ದೀರಾ. ನಾನಿವತ್ತು ತುಂಬಾ ಚೂಸಿ ಇದ್ದೀನಿ, ಅನೇಕ ಜನ ಕೇಳ್ತಾರೆ ಕಾರ್ಯಕ್ರಮ ಬನ್ನಿ ಇದು ಮಾಡಿ ಅದು ಮಾಡಿ ಅಂತ. ಆದರೆ ನಾನು ಆಯ್ಕೆ ಮಾಡಿಕೊಂಡು ಉತ್ತಮವಾದಂತಹ ಕೆಲಸ ಮಾಡ್ತಿರೋರಿಗೆ ಯಾರ ಹತ್ರ ಕ್ರೆಡಿಬಿಲಿಟಿ ಇದೆ ಅವ್ರಿಗೆ ಮಾತ್ರ ಇವತ್ತು ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಿದ್ದೀನಿ. ನಿಮ್ಮ ಕಾರ್ಯಕ್ರಮದಿಂದ ಇವತ್ತು ಮಧ್ಯಮ ವರ್ಗದವರು ಅಲ್ಲ, ಶ್ರೀಮಂತರು ಹಾಗೇ ಆಗ್ತಾರೆ ಅವರು ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರಿಗೆ ಖಂಡಿತವಾಗ್ಲೂ ಮೈಂಡ್ ಸೆಟ್ಟಲ್ಲಿ ಚೇಂಜ್ ಆಗಬೇಕು, ನೆಗೆಟಿವಿಟಿಯನ್ನು ತೆಗಿಬೇಕು. ಹಾಗೂ ಸಿಂಪಲ್ ರೂಲ್ ಏನು ಅಂದರೆ, ತಾವು ಹಣವನ್ನು ಜಾಸ್ತಿ ದುಡೀರಿ, ಅದಕ್ಕೂ ಕಡಿಮೆ ಖರ್ಚು ಮಾಡಿ. ಸೊ ಇವಾಗ ನೀವು 100 ರೂಪಾಯಿ ದುಡ್ದು 110 ರೂಪಾಯಿ ಖರ್ಚು ಮಾಡಿದ್ರೆ ಏನೂ ಉಳಿಯಲ್ಲ. ನೀವು ಕೇಳ್ಬೋದು 100 ರೂಪಾಯಿ ದುಡ್ದು 110 ರೂಪಾಯಿ ಹೇಗೆ ಖರ್ಚು ಮಾಡೋಕ್ಕಾಗತ್ತೆ ಅಂತ. ಈಗ ಕ್ರೆಡಿಟ್ ಕಾರ್ಡ್ ಅಂತಿದೆ, 10 ರೂಪಾಯಿ ದುಡಿದು ಬಿಟ್ಟು 200 ರೂಪಾಯಿ ಖರ್ಚು ಮಾಡೋರು ಇದ್ದಾರೆ. ಬೈ ನೌ ಪೇ ಲೇಟರ್ ಅಂದರೆ ಇವಾಗ ಖರೀದಿ ಮಾಡಿ ಆಮೇಲೆ ದುಡ್ಡು ಕಟ್ಟಿ ಅಂತ. ಯಾರ್ಯಾರು ಬೈ ನೌ ಪೇ ಲೇಟರ್ ಸಾಲ ಮಾಡಿ ಯಾರ್ಯಾರು ನಾವು ಮಂಚಾಕು ಜಾಸ್ತಿ ಕಾಲನ್ನು ಚಾಚಿ ಹೋಗ್ತಾರಲ್ಲ, ಇವ್ರು ಯಾರೂ ಕೂಡ ಶ್ರೀಮಂತರಾಗೋದಿಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಬಿಲ್ ಗೇಟ್ಸ್ ಒಂದು ಕಡೆ ಹೇಳ್ತಾರೆ, ನೀವು ಹುಟ್ಟಿದಾಗ ಮಾತ್ರ ಬಡವರಾಗಿ ಹುಟ್ಟೋದಕ್ಕೆ ಸಾಧ್ಯ, ನೀವು ಸಾಯುವಾಗ್ಲೂ ಕೂಡ ಬಡವರಾಗಿ ಸಾಯ್ತಿದ್ದೀರಾ ಅಂದ್ರೆ ಅದಕ್ಕೆ ನೀವೇ ಕಾರಣ. ಮನುಷ್ಯ ಹುಟ್ಟಿದಾಗ ಮಾತ್ರ ಬಡವನಾಗ್ಬೋದು, ಸಾಯುವಾಗ ಅವನು ಬಡವನಾಗಕ್ಕೆ ಸಾಧ್ಯ ಇಲ್ಲ. ಅವನು ಸಾಯುವಾಗೂ ಬಡವನಾಗಿ ಸಾಯ್ತಿದ್ದಾನೆ ಅಂದ್ರೆ ಅದಕ್ಕೆ ಅವನೇ ಕಾರಣ ಅಂತ. ಸೊ ಇಲ್ಲಿ ಫಸ್ಟು ನೀವು ನೋಡಬೇಕು, ನಾನು ಶ್ರೀಮಂತನಾಗ್ತೀನಿ ಆಗಿದ್ದೀನಿ ಅಂತ. ಇಲ್ಲಿ ಚೇಂಜ್ ಆದರೆ, ನಿಮ್ಮ ಮೈಂಡಲ್ಲಿ ಚೇಂಜ್ ಆದರೆ ಎಲ್ಲ ಕಡೆ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ಸೊ ಮಧ್ಯಮ ವರ್ಗದವ್ರಿಗೆ ಕೊಡುವಂತಹ ಟಾಪ್ ಸೀಕ್ರೆಟ್ ಅಥವಾ ಟಿಪ್ ಏನು ಅಂದರೆ, ಹಣವನ್ನು ಜಾಸ್ತಿ ದುಡೀರಿ, ಬೇರೆ ಬೇರೆ ಸೋರ್ಸ್ ಆಫ್ ಇನ್ಕಮ್ಗಳು, ಚಿಕ್ಕ ಚಿಕ್ಕ ಹನಿ ಕೂಡಿದ್ರೇ ಸಮುದ್ರ ಆಗೋದು. ಸೊ ಸ್ಮಾಲ್ ಡಿಫರೆಂಟ್ ಸೋರ್ಸಸ್ ಆಫ್ ಇನ್ಕಮಿಂದ ನೀವು ಆದಾಯವನ್ನು ಗಳಿಸ್ಬೇಕು. ಖರ್ಚು ಕಡಿಮೆ ಮಾಡಬೇಕು. ಯಾವಾಗ ಆದಾಯ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಉಳಿತಾಯ ಜಾಸ್ತಿ ಆಗುತ್ತೆ ಅಥವಾ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಸೇವಿಂಗ್ಸ್. ಸೊ ಇನ್ಕಮ್ ಜಾಸ್ತಿ ಮಾಡಿ ಎಕ್ಸ್ಪೆನ್ಸ್ ಕಡಿಮೆ ಮಾಡಿದ್ರೆ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಈ ಸೇವಿಂಗ್ಸ್ನನ್ನ ಒಳ್ಳೆ ಕಡೆ ಹೂಡಿಕೆ ಮಾಡಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ ಬರುತ್ತೆ. ಇದಾಯಿತು ಅಂದರೆ ಶ್ರೀಮಂತರು ಆಗೇ ಆಗ್ತೀರಾ ಅಂತ ಹೇಳ್ತೀನಿ. ನಾನು ಫಸ್ಟು 2004 ದುಡಿಯೋಕ್ಕೆ ಶುರು ಮಾಡಿದಾಗ ನನ್ನ ಸಂಬಳ 7,000 ರೂಪಾಯಿ ಇತ್ತು. ತಿಂಗಳಿಗೆ ನನ್ನ ಸಂಬಳ ಇತ್ತು. 1 ಲಕ್ಷ ತಿಂಗಳಿಗೆ ಸಂಬಳ ಇರೋರು ಅನೇಕ ಜನ ಇದ್ದಾರೆ. ಆದರೆ ಅವರು ಖರ್ಚು 95,000 ಮಾಡಿ 5,000 ಉಳಿಸಲ್ಲ. ನಾನು 7,000 ಸಂಬಳ ಇದ್ದರೂ ಕೂಡ 1,000 ಖರ್ಚು ಮಾಡಿ 6,000 ಉಳಿಸ್ತಿದ್ದೀನಿ ಅಂದರೆ ನನ್ನ ಸಂಬಳ ಬರೀ 7,000 ಇದ್ರೂ ನಾನು ಜಾಸ್ತಿ ಶ್ರೀಮಂತನಾಗ್ತೀನಿ ಹೊರತು 1 ಲಕ್ಷ ದುಡಿಯೋನು ಶ್ರೀಮಂತನಾಗಲ್ಲ. ಅದೇ ಇನ್ನು ಕೆಲವರು 5 ಲಕ್ಷ ತಿಂಗಳಿಗೆ ದುಡಿತಾರೆ, 6 ಲಕ್ಷ ಖರ್ಚು ಮಾಡ್ತಾರೆ. ಇಂಥವ್ರು ಯಾವಾಗಲೂ ಕೂಡ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾರ್ಯಾರು ತಿಂಗಳಿಗೆ 15,000, 20,000, 30,000 ಈ ಥರ ದುಡಿತಿದ್ದೀರೋ ನೀವೇನು ಮಾಡಿ ಫಸ್ಟು ಅಂದರೆ, ಬೇರೆ ಯಾವುದಾನ ಸೋರ್ಸಸ್ ಆಫ್ ಇನ್ಕಮ್ಮಿಂದ ನಾನು ದುಡ್ಡನ್ನು ಗಳಿಸಬಹುದಾ. ಈಗ ನಾನು ಮಾರ್ನಿಂಗ್ ಬೆಳಗ್ಗೆ 9 ರಿಂದ 5 ಗಂಟೆ ಕೆಲಸಕ್ಕೆ ಹೋಗ್ತಿರ್ತೀನಿ, ಸಾಯಂಕಾಲ ಪಾರ್ಟ್ ಟೈಮ್ ಏನಾನ ಮಾಡ್ಬೋದಾ, ಬೇರೆ ಬಿಸ್ನೆಸ್ಗೆ ನಾನು ಪಾರ್ಟ್ ಟೈಮ್ ತೊಡಗಿಸ್ಕೋಬೋದಾ, ಶನಿವಾರ ಭಾನುವಾರ ಕಷ್ಟ ಬೀಳ್ಬೋದಾ, ಇದೆಲ್ಲ ಯೋಚನೆ ಮಾಡಿ ಬೇರೆ ಸೋರ್ಸಸ್ ಆಫ್ ಇನ್ಕಮನ್ನು ಕಂಡಿಡ್ಕೊಂಡು ತಾವು ಮಾಡಬೇಕು. ಖರ್ಚನ್ನು ಕಡಿಮೆ ಮಾಡಬೇಕು. ಯಾವಾಗ ಇನ್ಕಮ್ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೋ ಉಳಿತಾಯ ಜಾಸ್ತಿ ಆಗುತ್ತೆ, ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಅದನ್ನು ನೀವೇನು ಮಾಡಬೇಕು, ಉತ್ತಮ ಆದಾಯ ಅಥವಾ ರಿಟರ್ನ್ ಬರುವ ಕಡೆ ಇನ್ವೆಸ್ಟ್ ಮಾಡಬೇಕು. ನಾವೆಲ್ಲಿ ಇನ್ವೆಸ್ಟ್ ಮಾಡ್ಬೋದು, ನಮ್ಗೆ ಕಡಿಮೆ ದುಡ್ಡಿದೆ ನೋಡಿ, ಸಿಸ್ಟಮ್ಯಾಟಿಕ್ ಆಗಿ ತಿಂಗಳು ನೀವು ದುಡ್ಡನ್ನು ಮ್ಯೂಚುವಲ್ ಫಂಡ್ಗೆ ಹಾಕ್ಬೋದು, ಲಾರ್ಜ್ ಕ್ಯಾಪ್ ಈಕ್ವಿಟಿ ಮಾರ್ಕೆಟ್ ಅಥವಾ ಶೇರ್ಸಲ್ಲಿ ಹಾಕ್ಬೋದು, ಅಥವಾ ನಾನು ಬ್ಯಾಂಕ್ ಡೆಪಾಸಿಟಲ್ಲಿ ರೆಕರಿಂಗ್ ಡೆಪಾಸಿಟ್ ಮಾಡ್ತೀನಿ ಅಂದರೆ ಅಲ್ಲೂ ಕೂಡ ತಾವು ಹಣವನ್ನು ಹಾಕ್ಬೋದು. ಪ್ರತಿ ದಿವಸ ನಾನು ಏನು ದುಡಿತೀನಿ ಅದರಲ್ಲಿ ಒಂಚೂರು ಉಳಿತಾಯ ಮಾಡ್ತೀನಿ. ಅದು ಎಸ್ಪೆಷಲಿ ಇವಾಗ ಹೇಳ್ತಿದ್ದೀನಿ, ನಮ್ಮ ಹೆಣ್ಣು ಮಕ್ಕಳು ಅನೇಕ ಚಾರ್ಟರ್ಡ್ ಅಕೌಂಟೆಂಟ್ಗಳನ್ನು ಕೂಡ ಬೀಟ್ ಮಾಡಿಬಿಟ್ಟಿದ್ದಾರೆ ಬುದ್ಧಿವಂತಿಕೆಯಲ್ಲಿ. ಗೋಲ್ಡ್ ಕಳೆದ 1 ವರ್ಷದಲ್ಲಿ 40% ರಿಟರ್ನ್ ಕೊಟ್ಟಿದೆ. ಲಾಸ್ಟ್ 2 ವರ್ಷದಲ್ಲಿ 65% ರಿಟರ್ನ್ ಕೊಟ್ಟಿದೆ. ಯಾವ ಶೇರ್ ಮಾರ್ಕೆಟು ಕೊಟ್ಟಿಲ್ಲ, ಯಾವ ರಿಯಲ್ ಎಸ್ಟೇಟು ಕೊಟ್ಟಿಲ್ಲ, ಯಾವ ಚಾರ್ಟರ್ಡ್ ಅಕೌಂಟೆಂಟು ಬುದ್ಧಿ ಉಪಯೋಗಿಸಿ ಎಲ್ಲೆಲ್ಲಿ ಹೂಡಿಕೆ ಮಾಡಿದವರು ಇಂಥ ರಿಟರ್ನ್ ಅನ್ನ ಮಾಡಿಲ್ಲ. ಅಂದ್ರೆ ನಿಮ್ಮ ದುಡ್ಡನ್ನ, ಬಂಡವಾಳವನ್ನ ಯಾವಾಗಲೂ ಸೇಫ್ಟಿ ನೋಡಬೇಕು. ಬಂಡವಾಳನೇ ಸೇಫ್ ಇಲ್ಲ ಅಂದ್ರೆ ರಿಟರ್ನ್ ಅಥವಾ ಆದಾಯ ಕಟ್ಕೊಂಡು ಏನು ಮಾಡ್ತೀರಾ? ಸೊ ಕ್ಯಾಪಿಟಲ್ ಸೇಫ್ಟಿಯನ್ನು ಯಾರು ನೋಡ್ಕೊಳ್ತೀರಾ,
ಈ ವಿಂಗಡಣೆ ಮಾಡಿ ಹೂಡಿಕೆ ಮಾಡ್ತೀರಾ, ಸೇವಿಂಗ್ಸ್ ಜಾಸ್ತಿ ಮಾಡ್ತೀರಾ, ಇನ್ಕಮ್ ಸೋರ್ಸಸ್ ಜಾಸ್ತಿ ಮಾಡ್ಕೊಂಡು ಎಕ್ಸ್ಪೆನ್ಸಸ್ ಅನ್ನ ಕಡಿಮೆ ಮಾಡ್ಕೊಳ್ತೀರಾ, ಇವ್ರು ಖಂಡಿತವಾಗ್ಲೂ ಶ್ರೀಮಂತರಾಗ್ತಾರೆ. ಶ್ರೀಮಂತರಾಗೋದಕ್ಕೆ ಟೈಮ್ ತಗೊಳುತ್ತೆ. ನಾಳೆ ಬೆಳಿಗ್ಗೆ ಶ್ರೀಮಂತರಾಗಬೇಕು ಅಂದ್ರೆ ಆಗಲ್ಲ. ತೆಂಡೂಲ್ಕರ್ ಹುಟ್ಟಿದಾಗ ತೆಂಡೂಲ್ಕರ್ ಆಗಲಿಲ್ಲ, ವಿರಾಟ್ ಕೊಹ್ಲಿ ಹುಟ್ಟಿದಾಗ ವಿರಾಟ್ ಕೊಹ್ಲಿ ಆಗಲಿಲ್ಲ, ಮುಖೇಶ್ ಅಂಬಾನಿ ಹುಟ್ಟಿದಾಗ ಮುಖೇಶ್ ಅಂಬಾನಿ ಆಗಲಿಲ್ಲ. ಆದ್ರೆ ಅಟ್ಲೀಸ್ಟ್ ಮುಖೇಶ್ ಅಂಬಾನಿಗೆ ಅವ್ರ ತಂದೆ ಧೀರುಭಾಯ್ ಅಂಬಾನಿ ಇದ್ರು. ನನಗೆ ಧೀರುಭಾಯ್ ಅಂಬಾನಿ ತರ ತಂದೆ ಅಥವಾ ತಾತ ಯಾರು ಇರಲಿಲ್ಲ. ಆದರೂ ಕೂಡ ನಮ್ಮ ತಂದೆ ತಾಯಿ ಕೊಟ್ಟಿರುವ ಆಶೀರ್ವಾದ ಇದೆಯಲ್ಲ, ಅದು ಧೀರುಭಾಯ್ ಅಂಬಾನಿಗೂ ಜಾಸ್ತಿ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಆಶೀರ್ವಾದ ಇದ್ದರೆ, ಒಳ್ಳೆ ಕರ್ಮ ಮಾಡಿದ್ರೆ ನಮ್ಗೇನು ಬರಬೇಕು ಬಂದೇ ಬರುತ್ತೆ. ಯೂತ್ಸ್ ಏನು ಮಾಡ್ತಿದ್ದಾರೆ ಅಂದರೆ, ನಾವು ಯಾಕೆ ಇವಾಗ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗಬೇಕು, ನಮ್ದು ಯಾವುದೋ ಒಂದು ಮೊಬೈಲ್ ಆ್ಯಪ್ ಇದೆ, ಇಲ್ಲೇ ನಾನೇನೋ ಶೇರ್ಸ್ ಟ್ರೇಡ್ ಮಾಡಿಕೊಂಡು ದುಡ್ಡು ಮಾಡ್ಕೊಬಿಡ್ತೀನಿ, ದಿನಕ್ಕೊಂದು 2,000 ರೂಪಾಯಿ ಇಲ್ಲೇ ಬಂದ್ಬಿಡುತ್ತೆ, ನಾನು ಕೆಲ್ಸಕ್ಕೆ ಹೋದ್ರೆ ನನಗೆ ತಿಂಗಳಿಗೆ 15,000 ಕೊಡಲ್ಲ, ನಾನು ಈಸಿಯಾಗಿ ದುಡ್ಡು ಮಾಡಿಬಿಡ್ಬೋದು. ಈ ಯೂತ್ಸ್ ಏನು ತಿಳ್ಕೋಬೇಕು ಅಂದರೆ, ಈ ಇನ್ಕಮ್ ಯಾವುದು ಕನ್ಸಿಸ್ಟೆಂಟ್ ಇಲ್ಲ. ನಿಮ್ಗೊಂದು ದಿವಸ 5,000 ಬರುತ್ತೆ, ಇನ್ನೊಂದು ದಿವಸ 10,000 ಕಳ್ಕೊಂಡ್ಬಿಟ್ಟಿರ್ತೀರಾ. ಸೊ ಫಸ್ಟು ನೀವೇನು ಮಾಡಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು, ಫಿಕ್ಸೆಡ್ ಇನ್ಕಮ್ ಸೋರ್ಸನ್ನು ನೀವು ಕಂಡಿಡ್ಕೋಬೇಕು. ನಾನು ಕೂಡ ಟೀಚಿಂಗ್ ಮಾಡಿಕೊಂಡು ತಿಂಗಳಿಗೆ ನನಗೆ 7,000 ಬರ್ತಿದ್ರು, ಅದು 7,000 ಫಿಕ್ಸೆಡ್ ಇತ್ತು. ಹಂತವಾಗಿ ನೀವು ಶ್ರೀಮಂತರಾಗಬೇಕು. ಯಾವಾಗಲೂ ದಿಢೀರ್ ಶ್ರೀಮಂತನಾಗ್ತೀನಿ ಅಂತ ಹೋದವ್ರು ದಿಢೀರ್ ಅಂತ ಕೆಳಗಡೆ ಬೀಳ್ತಾರೆ. ಸೊ ಯೂತ್ ಏನು ತಿಳ್ಕೋಬೇಕು ಫಸ್ಟು ಅಂದರೆ, ನಮ್ಮಲ್ಲಿ ಏನು ಎಜುಕೇಷನ್ ಇದೆ, ಜ್ಞಾನ ಇದೆ, ಅದನ್ನು ಅವರು ಪಡ್ಕೋಬೇಕು. ಇವತ್ತು ಆಲ್ಟರ್ನೇಟಿವ್ ಎಜುಕೇಷನ್ ಅಂತ ನಾನು ಕರಿತೀನಿ. ಅಂದರೆ ನಿಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಇರುವಂತಹ ಸಿಲೆಬಸ್ ಏನಿದೆ ಅಥವಾ ನಿಮ್ಮ ಓದೇನಿದೆ ಅದು ಬಿಟ್ಟು ಬಿಸ್ನೆಸ್ ಕಲಿಯೋದಾಗಿರ್ಬೋದು, ಅಥವಾ ನಿಮ್ಮ ಜ್ಞಾನವನ್ನು ವೃದ್ಧಿಸ್ಕೊಳೋದಕ್ಕೆ, ಅದು ಎನಿ ಫೀಲ್ಡಲ್ಲಿ ಆಗಿರ್ಬೋದು, ಅದನ್ನು ನೀವು ಖಂಡಿತವಾಗ್ಲೂ ಮಾಡಿ. ಆಮೇಲೆ ದಿಢೀರ್ ಶ್ರೀಮಂತರಾಗುವಂತಹ ಏನೇನು ಇನ್ವೆಸ್ಟ್ಮೆಂಟ್ಸ್ಗಳಿದೆ ಅಲ್ಲೆಲ್ಲೂ ಮಾಡಬೇಡಿ. ಕೈಯಲ್ಲಿ ಒಂದು ಕೆಲಸ ಯಾವಾಗಲೂ ಹಿಡ್ಕೊಂಡಿದ್ದು ನಂತರ ಹೂಡಿಕೆ ಇನ್ವೆಸ್ಟ್ಮೆಂಟ್ಸ್ ಇದೆಲ್ಲ ಮಾಡಿ. ರಾಕೇಶ್ ಜುಂಜುನ್ವಾಲಾ ಅವರು CA ಮಾಡಾದ ಮೇಲೂ ಕೂಡ ಶೇರ್ ಮಾರ್ಕೆಟಿಗೆ ಬರೋಕ್ಕೆ ಮುಂಚೆ ಅವ್ರ ತಂದೆ ಹತ್ರ ಹೋಗ್ತಾರೆ, ನನಗೆ ಇನ್ವೆಸ್ಟ್ಮೆಂಟ್ಗೆ ಇಷ್ಟು ದುಡ್ಡು ಬೇಕು ಅದು ಇದು ಅಂದಾಗ ಅವ್ರು ಹೇಳ್ತಾರೆ, ತಂದೆ ನೀನು ಯಾಕೆ CA ಮಾಡಬೇಕಿತ್ತು ಅಂದರೆ, ಬೈ ಚಾನ್ಸ್ ಶೇರ್ ಮಾರ್ಕೆಟಲ್ಲಿ ನೀನು ಫೇಲ್ಯೂರ್ ಆದರೂ ಕೂಡ ನೀನು CA ಮಾಡಿರೋದ್ರಿಂದ ನೀನು ಎಲ್ಲೋ ಕೆಲ್ಸಕ್ಕೆ ಹೋದರೆ ತಿಂಗಳಿಗೆ 1 ಲಕ್ಷಕ್ಕೇನು ಮೋಸ ಇಲ್ಲ. ಸೊ ಅವ್ರು CA ಮಾಡಿ ಆಮೇಲೆ ಶೇರ್ ಮಾರ್ಕೆಟಿಗೆ ಬಂದರು. ನಾನು ಅದೇ ಥರ CA ಮಾಡಿದೆ. ನಮ್ಮ ಶೇರ್ ಮಾರ್ಕೆಟ್ ಅಂದರೆ ರಿಸ್ಕು ಸಿಕ್ಕಾಪಟ್ಟೆ, ಮೇಲೆ ಕೆಳಗಡೆ 1000 ಜನದಲ್ಲಿ ಒಬ್ಬರು ಸಕ್ಸಸ್ಫುಲ್ ಆದರೆ ಕಷ್ಟ ಇದೆ. ಬೈ ಚಾನ್ಸ್ ನೀವು ಎಡವುದ್ರು ಕೂಡ, ಅಥವಾ ನಿಮ್ಮ ಹಣೆ ಬರ ಇಲ್ಲಿ ಕ್ಲಿಕ್ ಆಗಲಿಲ್ಲ ಅಂದರೂ ಕೂಡ ನಮಗೆ ಕೆಲಸ ಇದೆ ಅನ್ನೋದಕ್ಕೆ CA ಮಾಡಿದ್ರಿ. ಅದೇ ಯೂತ್ ಇವತ್ತು ಯೋಚನೆ ಮಾಡಬೇಕು, ನನಗೆ ಬ್ಯಾಕಪ್ ಇದೆಯಾ, ಬೇರೆ ಯಾವುದಾನ ಫಿಕ್ಸೆಡ್ ಸೋರ್ಸ್ ಆಫ್ ಇನ್ಕಮ್ ಇದೆಯಾ, ಅದಾದ ನಂತರ ರಿಸ್ಕ್ ತಗೊಳ್ಳೋಣ. ನಾನು ಯಾವಾಗಲೂ ಹೇಳ್ತೀನಿ, ನಾಟ್ ಟೇಕಿಂಗ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಇಸ್ ದ ಬಿಗ್ಗೆಸ್ಟ್ ರಿಸ್ಕ್ ಆಫ್ ಲೈಫ್. ಮನುಷ್ಯ ರಿಸ್ಕ್ ತಗೋಬೇಕು, ಆದರೆ ಅದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಗಿರಬೇಕು. ಈಗ ನನಗೆ ಯಾವುದು ಕ್ಯಾಲ್ಕುಲೇಟೆಡ್ ರಿಸ್ಕೋ ಅದು ನಿಮಗಿಲ್ಲದೆ ಇರ್ಬೋದು, ನಿಮಗದು ಡೇಂಜರಸ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ಲು ನಾನು 10 ಅಡಿ ಜಂಪ್ ಮಾಡ್ಬೋದು, ಅದು ನನಗೆ ಕ್ಯಾಲ್ಕುಲೇಟೆಡ್ ರಿಸ್ಕು. ಅದೇ 80 ವರ್ಷ ವಯಸ್ಸಾದವರು 1 ಅಡಿ ಜಂಪ್ ಮಾಡೋದೇನೆ ಅವ್ರಿಗೆ ಅದು ಡೇಂಜರಸ್ ಆಗಿರ್ಬೋದು. ಅದೇ ಒಬ್ಬರು ಹೈ ಜಂಪ್ ಮಾಡೋರು, ಲಾಂಗ್ ಜಂಪ್ ಮಾಡೋರು 20 ಅಡಿ ಕೂಡ ಜಂಪ್ ಮಾಡ್ಬೋದು. ನನಗೆ ಯಾವುದು ಡೇಂಜರಸ್ಸು, ಇನ್ನೊಬ್ರಿಗೆ ಅದು ಕ್ಯಾಲ್ಕುಲೇಟೆಡ್. ಸೊ ನೀವು ಯಾವ ರಿಸ್ಕನ್ನು ತಗೋಬೋದು ಅದನ್ನು ಮಾತ್ರ ತಗೋಬೇಕು. ಜನ ಏನು ಮಾಡ್ತಾರೆ, ಕ್ರೆಡಿಟ್ ಕಾರ್ಡಲ್ಲಿ ನಮಗೆ 45 ಡೇಸು ಫ್ರೀ ಆಗಿ ಕ್ರೆಡಿಟ್ ಕೊಡ್ತಿದ್ದಾರೆ, ಬಡ್ಡಿ ಏನು ಕಟ್ಟಂಗಿಲ್ಲ, ಈಗ ದುಡ್ಡು ತಗೋಬಿಡೋಣ, ಅದನ್ನು ನಾನು ಶೇರ್ಗೋ ಎಲ್ಲೋ ಇನ್ವೆಸ್ಟ್ ಮಾಡಿಬಿಡ್ತೀನಿ, 30 ದಿವಸದ ಮೇಲೆ ರಿಟರ್ನ್ ಮಾಡಿಬಿಡ್ತೀನಿ, ಸಾಲನ ವಾಪಸ್ ಕೊಟ್ಬಿಡ್ತೀನಿ, ಬಡ್ಡಿ ಏನೂ ಇಲ್ಲ, ನಾನು ದುಡ್ಡು ಮಾಡಿಬಿಡ್ತೀನಿ. ಈ ಥರ ಶಾರ್ಟ್ ಕಟ್ ಯಾರ್ಯಾರು ಹೋಗ್ತಾರಲ್ಲ, ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿ ಹಾಕಿರೋ ಬಂಡವಾಳನೂ ಕಳ್ಕೊತಾರೆ, ಸಾಲ ಮಾಡಿದವ್ರಿಗೆ ಇಂಟ್ರೆಸ್ಟು ಕಟ್ಟಬೇಕಾಗತ್ತೆ, ಬಡ್ಡಿ ಮೇಲೆ ಬಡ್ಡಿ ಸೇರ್ಕೊಂಡು ಇವ್ರು ಏನೀಗಿದಾರೋ ಅಲ್ಲಿಂದ ಕೆಳಗಡೆ ನೆಲಕ್ಕೆ ಬಂದ್ಬಿಡ್ತಾರೆ. ಅಂದರೆ ಬಡವರಾಗಲ್ಲ, ಇನ್ನೂ ಕೆಳಗಡೆ ಬಂದ್ಬಿಟ್ಟು ಹೋಗ್ತಾರೆ. ಸೊ ಈ ಥರ ಯಾವುದೇ ಮಿಸ್ಟೇಕ್ಸ್ಗಳನ್ನು ಯೂತ್ಸ್ ಆಗಲಿ ಬೇರೆಯವರಾಗಲಿ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಲಕ್ಕಿ ಭಾಸ್ಕರ್ ಥರ ಅನೇಕ ಫಿಲಮ್ಗಳು, ಅನೇಕ ಈ ಚಿಕ್ಕ ಪುಟ್ಟ ಫಿಲಮ್ಸ್ಗಳು ಬಂದುಬಿಟ್ಟಿದೆ. ಇದಕ್ಕೆ ನಾನು ಉದಾಹರಣೆಗೆ ಒಂದು ಕೊಡ್ತಿದ್ದೀನಿ, ಯಾಕಂದರೆ ನಾನು ಲಕ್ಕಿ ಭಾಸ್ಕರ್ ನೋಡಿಲ್ಲ ಫಿಲಮ್ಮು. ಸೊ ಏನಾಗುತ್ತೆ ಅಂದರೆ, ಅಮೇರಿಕಾ ದೇಶದಲ್ಲಿ ಒಬ್ಬ 30 ದಿವಸದಲ್ಲಿ ನೀವು ಕೋಟ್ಯಾಧಿಪತಿ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಒಂದು ಪುಸ್ತಕ ಬರೀತಾನೆ. ಸೊ ಆ ಪುಸ್ತಕ ಅವನೇನು ಬರೀತಾನೆ, ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಆ ಪುಸ್ತಕವನ್ನು ಖರೀದಿ ಮಾಡ್ತಾರೆ. ಯಾಕಂದ್ರೆ 30 ದಿವಸದಲ್ಲಿ ಕೋಟ್ಯಾಧಿಪತಿ ಆಗಕ್ಕೆ ಎಲ್ಲರಿಗೂ ಇಷ್ಟ, ಎಲ್ಲರೂ ಆ ಪುಸ್ತಕನ ಖರೀದಿ ಮಾಡ್ತಾರೆ. 10 ಲಕ್ಷ ಕಾಪಿ ಒಂದೇ ಒಂದು ದಿವಸದಲ್ಲಿ ಸೇಲ್ ಆಗಿಬಿಡುತ್ತೆ. ಆಮೇಲೆ ಜನ ಪುಸ್ತಕ ಎಲ್ಲ ಓದಿದ್ಮೇಲೆ ಅವನನ್ನು ಕೇಳ್ತಾರೆ, ಆ ಪುಸ್ತಕ ಬರೆದವನನ್ನು, ಏನಯ್ಯ ನೀವು ಹೆಂಗೆ ಶ್ರೀಮಂತರು ಕೋಟ್ಯಾಧಿಪತಿ ಆಗೋದು ಅಂತ ಪುಸ್ತಕದಲ್ಲಿ ಬರೆದಿದ್ಯಾ, ನಾವೆಲ್ಲ ತೊಗೊಂಡ್ರಿ, ನಾವು ಎಲ್ಲಿ ಆಗಲೇ ಇಲ್ವಲ್ಲ ಅಂದ್ರೆ ಅವ್ನು ಹೇಳ್ತಾನೆ, ಈ ಪುಸ್ತಕ ನೀವು ಖರೀದಿ ಮಾಡಿದ್ರಿ, ನಾನು ಶ್ರೀಮಂತನಾದೆ ಅಂತ ಹೇಳ್ತಾನೆ ಅವ್ನು ಪುಸ್ತಕ ಬರೆದವನು. ಸೊ
ಲಕ್ಕಿ ಭಾಸ್ಕರ್ ಬಗ್ಗೆ ನನಗೆ ಗೊತ್ತಿಲ್ಲ. ಸಿನಿಮಾ ಮಾಡಿದವರಂತೂ ಖಂಡಿತವಾಗ್ಲೂ ಶ್ರೀಮಂತರಾಗಿರ್ತಾರೆ. ಯಾಕಂದ್ರೆ ಆ ಥರ ಈಸಿಯಾಗಿ ದುಡ್ಡು ಮಾಡ್ಬೋದು ಅಂತ ನೋಡೋರು ಅನೇಕ ಜನ ಇದ್ದಾರೆ. ಸೊ ಅವ್ರು ನೋಡೋರು ಕಾಸು ಕೊಟ್ಟಿರ್ತಾರೆ ಫಿಲಮ್ಗೆ. ಸೊ ನಾನು ನಿಮಗೇನು ಹೇಳ್ತೀನಿ, ಇವತ್ತು ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಚಾನಲ್ಗಳ ಟಿ ವಿಲಲ್ಲಾಗಿರ್ಬೋದು ಅನೇಕ ಕಾರ್ಯಕ್ರಮಗಳು ಬರ್ತಾ ಇದೆ. ಒಳ್ಳೆ ಕಾರ್ಯಕ್ರಮಗಳು ಲಕ್ಷದಲ್ಲಿ ಒಂದು ಬರ್ತಾ ಇದೆ. ಜನ ಇವತ್ತು ಒಳ್ಳೆ ಕಾರ್ಯಕ್ರಮ ನೋಡ್ತಾರೋ ನೋಡಲ್ವೋ, ಆ ಕೆಟ್ಟ ಕಾರ್ಯಕ್ರಮಗಳನ್ನು ನೋಡೋದು ನಿಲ್ಲಿಸಿದ್ರೆ ಈ ಮೈಂಡ್ ಫ್ರೆಶ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಜಿಮ್ ರಾನ್ ಒಂದು ಕಡೆ ಹೇಳ್ತಾರೆ, ಯು ಆರ್ ಅನ್ ಆವರೇಜ್ ಆಫ್ 5 ಪೀಪಲ್ ವಿತ್ ಹೂಮ್ ಯು ಸ್ಪೆಂಡ್ ಮೋಸ್ಟ್ ಆಫ್ ಯುವರ್ ಟೈಮ್. ಅಂದರೆ ನೀವೇನು ಅಂತ ನಾನು ಹೇಳ್ತೀನಿ, ನೀವು 5 ಜನ ಹೈಯೆಸ್ಟ್ ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ನನಗೆ ಹೇಳಿ ಅಂತ ಹೇಳ್ತಾರೆ. ಈಗ ನೀವೇನಾನ 5 ಜನ ಹೈಯೆಸ್ಟ್ ನೀವು ಯಾರ ಜೊತೆ ದಿನ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅವ್ರ 5 ಜನದಲ್ಲಿ 1 ನಾರಾಯಣ್ ಮೂರ್ತಿ, 2 ಮುಖೇಶ್ ಅಂಬಾನಿ, 3 ಬಿಲ್ ಗೇಟ್ಸ್, 4 ನರೇಂದ್ರ ಮೋದಿ, 5 ರುದ್ರಮೂರ್ತಿ. ನೀವೇನು ಅಂದರೆ ಆವರೇಜ್ ಆಫ್ ದೀಸ್ 5 ಪೀಪಲ್. ಯಾಕೆ ಅಂದರೆ ನೀವು ಇವ್ರು 5 ಜನದ ಹತ್ರ ಮಾತಾಡ್ತಿದ್ದಾಗ ಅವ್ರು ದಿನ ಏನು ಮಾತಾಡ್ತಾರೆ ಅಂದರೆ, ಓಕೆ ನಾವು ಜೀವನದಲ್ಲಿ ಹೇಗೆ ಮೇಲೆ ಬರಬೇಕು, ಸಕ್ಸಸ್ ನಮ್ಗೆ ಹೇಗೆ ಸಿಗುತ್ತೆ, ನಾವು ಬಿಸ್ನೆಸ್ ಹೇಗೆ ಮಾಡಬೇಕು, ಅವ್ರ ಥಿಂಕಿಂಗ್ ಈ ಥರ ಇರುತ್ತೆ. ನೀವು ಅವ್ರ ಜೊತೆ ಇದ್ದರೆ ನೀವು ಹಂಗೆ ಆಗ್ತೀರಾ. ಅದೇ ನೀವು 5 ಜನ ದಡ್ರ ಜೊತೆ ಇದ್ದರೆ, ಇಡಿಯಟ್ಸ್ ಜೊತೆ ಇದ್ದರೆ, ನೀವು ಆವರೇಜ್ ಇಡಿಯಟ್ ಆಗ್ತೀರಾ. ಈ ರಾಜ್ಕುಮಾರ್ದು ಒಂದು ಫಿಲಮ್ ನೋಡ್ಬೇಕು, ಡಬಲ್ ಆ್ಯಕ್ಟಿಂಗಲ್ಲಿ ಅವ್ರು ಒಂದು ಕಡೆ ಮೇಸ್ಟ್ರಾಗಿರ್ತಾರೆ, ಇನ್ನೊಂದು ಕಡೆ ಅವ್ರ ಕಳ್ಳನ ಜೊತೆ ಸೇರ್ಕೊಂಡು ಒಂದು ಗ್ರೂಪಲ್ಲಿ ಇರ್ತಾರೆ. ಡಬಲ್ ಆ್ಯಕ್ಟಿಂಗ್ ಫಿಲಮ್ಮು. ಆ ಫಿಲಮ್ ಮರ್ತು ಬಿಟ್ಟಿದ್ದೀನಿ ನಾನು. ಈ ಕಳ್ಳನ ಜೊತೆ ಸೇರಿರೋರು ಚಿಕ್ಕ ಮಗುವಿಂದ ಏನಾಗ್ತಾನೆ ಅಂದರೆ ಅವನು ಒಬ್ಬ ಕಳ್ಳ ಆಗ್ತಾನೆ. ಈ ಯಾರು ಮೇಸ್ಟ್ರಾಗಿ ಒಳ್ಳೆಯವ್ರ ಸಂಘ ಮಾಡಿರ್ತಾರೋ ಅವ್ರು ಒಳ್ಳೆಯ ಟೀಚರ್ ಆಗ್ತಾರೆ. ಸೊ ಇಲ್ಲಿ ನೀವು ಯಾರ ಸಂಘ ಮಾಡ್ತೀರೋ ಅನ್ನೋದು ಇಂಪಾರ್ಟೆಂಟು. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಸೊ ಈ ಯೂತ್ಸ್ ಎಸ್ಪೆಷಲಿ ನಾವು ಈ ದಿಢೀರ್ ಶ್ರೀಮಂತರಾಗ್ಬಿಡ್ತೀವಿ. ಇದ್ಯಾವುದೋ ಫಿಲಮ್ ನೋಡಿದೆ, ಇದ್ಯಾವುದೋ ಬುಕ್ ಹೇಳಿದ್ನಲ್ಲ ಅಮೇರಿಕಾ ದೇಶದಲ್ಲಿ 1 ಕೋಟಿಯನ್ನು 1 ದಿವಸದಲ್ಲಿ ಹೇಗೆ ಮಾಡೋದು ಅಂತ. ಆ ಬುಕ್ ಬರ್ದವ್ನು ಶ್ರೀಮಂತ ಆಗ್ಬಿಟ್ಟ 1 ದಿವಸದಲ್ಲಿ, ಓದ್ದವ್ರು ಯಾರೂ ಆಗಲಿಲ್ಲ. ಸೊ ಹಾಗಾಗಿ ಈ ಥರ ಮೋಸ ಹೋಗದೆ ನೋಡಿ, ಫಿಲಮನ್ನು ಎಂಟರ್ಟೈನ್ಮೆಂಟಿಗೆ ನೋಡಿ. ಅದನ್ನು ನಿಜ ಆಗುತ್ತೆ ಆಗಲ್ಲ ಅನ್ನೋದು ಬೇರೆ, ಅದಕ್ಕೆ ಪರಿಶ್ರಮ ಬೇಕು. ನಾನೇನು ಹೇಳಿದೆ ಸ್ಟಾರ್ಟಿಂಗಲ್ಲಿ, ಮಳೆ ಕೊಡೋದು ದೇವ್ರಿಚ್ಛೆ, ಜೋರಾಗಿ ಮಳೆ ಬರುತ್ತೆ, ಬೀಜ ನೆಡೋದು ನಿಮ್ಮ ಕೆಲಸ. ನಾನು ಬೀಜನೇ ಯಾಕಲ್ಲ, ಮಳೆ ಬರ್ತಾ ಇದೆ, ನನಗೆ ಗಿಡ ಬೆಳೀತಾ ಇಲ್ಲ ಅಂದರೆ ಬರೀ ಮಳೆ ಬಂದರೆ ಗಿಡ ಬೆಳೆಯಲ್ಲ. ಸೊ ಹಾಗಾಗಿ ಪರಿಶ್ರಮವನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಿಢೀರ್ ದುಡ್ಡು ಮಾಡುವಂಥ ಅನೇಕ ಸ್ಕೀಮ್ಸ್ಗಳೇನಿದೆ ಅದಕ್ಕೆ ಹೋಗಬೇಡಿ. ಶ್ರೀಮಂತರಾಗೋದಕ್ಕೆ ಪರಿಶ್ರಮ, ಹಂತ ಹಂತವಾಗೇ ಶ್ರೀಮಂತರಾಗಬೇಕು. ಟೈಮ್ ಬೇಕಾಗುತ್ತೆ. ಯಾವುದೇ ಪ್ರೊಫೆಷನ್, ನೀವು ಶೇರ್ ಮಾರ್ಕೆಟು ದುಡ್ಡು ಮಾಡೋದು ಮರೆತು ಬಿಡಿ. ಈಗ ಇವತ್ತೊಂದು ಚಾನೆಲ್ ಮಾಡ್ತಾ ಇದ್ದೀರಾ, ಇವಾಗ ಬೇರೆಯವ್ರು ಏನು ಹೇಳ್ತಾರೆ, ಅಯ್ಯೋ ಇವ್ರಿಗೆ ಎಷ್ಟೋ ಲಕ್ಷ ಜನ ಯೂಟ್ಯೂಬ್ ಫಾಲೋಯರ್ ಇದ್ದಾರೆ, ಇವ್ರು ಇದರಿಂದ ಇಷ್ಟು ದುಡ್ಡು ಮಾಡ್ತಾರೆ. ಇಷ್ಟು ದಿವಸದ ಪರಿಶ್ರಮ ಏನಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಮಾತಾಡೋರು ಮಾತಾಡ್ತಾರೆ. ಈಗ ಮೊನ್ನೆ ಯಾರೋ ಹೇಳಿದ್ರು, ಯುವರಾಜ್ ಸಿಂಗು 6 ಬಾಲ್ಗೆ 6 ಸಿಕ್ಸ್ ಹೊಡೆದ್ರು, ಪಂಜಾಬ್ ಗೌರ್ಮೆಂಟು 1 ಕೋಟಿ ದುಡ್ಡು ಕೊಟ್ಟರು. ಸೊ ಅವ್ರು ಹೇಳಿದ್ರು, ಏನಯ್ಯ ಇವನು 6 ಬಾಲ್ 6 ಸಿಕ್ಸ್ 6 ನಿಮಿಷದಲ್ಲಿ ಹೊಡೆದ, 6 ನಿಮಿಷಕ್ಕೆ 1 ಕೋಟಿ ಕೊಟ್ರ ಅಂತ. 6 ನಿಮಿಷಕ್ಕಲ್ಲ 1 ಕೋಟಿ ಕೊಟ್ಟಿದ್ದು. ಅವ್ರು 6 ಬಾಲ್ 6 ಸಿಕ್ಸನ್ನು 6 ನಿಮಿಷದಲ್ಲಿ ಹೊಡೆಯೋದಕ್ಕೆ 16 ವರ್ಷ ಪ್ರಾಕ್ಟೀಸ್ ಮಾಡಿದ್ರು. ಆ 16 ವರ್ಷದ ಪ್ರಾಕ್ಟೀಸಿನ ಪರಿಶ್ರಮದಿಂದ 6 ಬಾಲ್ಗೆ 6 ಸಿಕ್ಸ್ ಹೊಡೆದ್ರು. ಅದಕ್ಕೆ 1 ಕೋಟಿ ಬಂತು. 1 ಕೋಟಿ 6 ಬಾಲ್ 6 ಸಿಕ್ಸ್ 6 ನಿಮಿಷಕ್ಕೆ ಹೊಡೆದಿದ್ದಕ್ಕೆಲ್ಲ ಬಂದಿರೋದು 16 ವರ್ಷದ ಪರಿಶ್ರಮಕ್ಕೆ ಬಂದಿರೋದು. ಸೊ ಅದೇ ಥರ ಇವತ್ತು ಏನು ಕೂತ್ಕೊಂಡು ಕಾರ್ಯಕ್ರಮ ಮಾಡಿದ್ರು, ಇಷ್ಟೊಂದು ಯೂಟ್ಯೂಬ್ ಫಾಲೋಯರ್ ಆದರು, ರುದ್ರಮೂರ್ತಿ ಹಿಂಗಿದ್ರು, ಇವಾಗ ಇಷ್ಟೊಂದು ಹೋಗ್ಬಿಟ್ರು, ಅವ್ರು ಆ ಕಾರ್ ತೊಗೊಂಡ್ರು, ಬೆನ್ಸಲ್ಲಿ ಓಡಾಡ್ತಾರೆ, ಈ ದೊಡ್ಡ ಮನೆ ಕಟ್ಟಿದ್ರು, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು. ನನ್ನ 25 ವರ್ಷದ ಪರಿಶ್ರಮ ಏನಿದೆಯಲ್ಲ, ಅದು ನನಗೆ ಆಗಿರ್ಬೋದು, ಮುಖೇಶ್ ಅಂಬಾನಿಗೆ ಆಗಿರ್ಬೋದು, ಯುವರಾಜ್ ಸಿಂಗ್ಗೆ ಆಗಿರ್ಬೋದು, ನರೇಂದ್ರ ಮೋದಿಗೂ ಆಗಿರ್ಬೋದು. ಇವತ್ತು ನೀವು ಬರೀ ರಿಸಲ್ಟ್ ನೋಡ್ತಿದ್ದೀರಾ, ಆ ರಿಸಲ್ಟ್ ಹಿಂದೆ ಇರುವಂಥ ಪರಿಶ್ರಮವನ್ನು ಕೂಡ ನೋಡಿ. ಯೂತ್ ಯಾವಾಗ ಇದನ್ನು ಮಾಡ್ತೀರಾ, ಇದೇ ಪ್ರೋಗ್ರಾಮ್ ಇವತ್ತು ನಾವೇನು ಮಾತಾಡ್ತಿದ್ದೀವಿ ಒಂದು 500 ಸಲ ನೋಡಬೇಕು. ಇವತ್ತು ಇದೇ ವಿಡಿಯೋನ ತಿರ್ಗಾ ಅದು ಇದು ಆಯಿತು, ಕಳತನ ಆಯಿತು, ಇಲ್ಲಿ ಹಿಂಗಾಯಿತು ಹಂಗಾಯಿತು ಅಂತ ನೋಡಿಕೊಂಡು ನಿಮ್ಮ ಮೈಂಡನ್ನು ನೆಗೆಟಿವ್ ಮಾಡ್ಕೊಳೋ ಬದಲು, ನಾನು ಇಷ್ಟೊಂದು ಹೇಳಿರೋದ್ರಲ್ಲಿ ಒಂದು ಅಂಶ ಯಾರೋ ಒಬ್ಬ ವ್ಯಕ್ತಿನ ಚೇಂಜ್ ಮಾಡಿದ್ರೆ ನಮ್ಮ ಪರಿಶ್ರಮ ಖಂಡಿತ ದೇವ್ರ ಪ್ರತಿಫಲ ಕೊಟ್ಟ ಅಂತ ನನಗನ್ಸುತ್ತೆ. ನೋಡಿ, ಮೊದಲನೇದಾಗಿ ನಾನು ಹೇಳ್ತೀನಿ, ಕಾರ್ ತೊಗೊಳೋದು ಇಟ್ ಈಸ್ ಅ ಡಿಪ್ರಿಷಿಯೇಟಿಂಗ್ ಅಸೆಟ್. ಕಾರ್ ತೊಗೊಳೋದು ಹೂಡಿಕೆ ಅಲ್ಲ. ಕಾರ್ ಯಾಕೆ ತೊಗೊಳ್ತೀರಾ ಅಂದರೆ ನಿಮಗೊಂದು ಖುಷಿ, ನಾನು ಅದರಲ್ಲಿ ಓಡಾಡಬೇಕು, ನನ್ನ ತಂದೆ ತಾಯಿ ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡೋಗ್ಬೇಕು, ನನಗೆ ಖುಷಿ ಕೊಡುತ್ತೆ. ಅದು ಅಸೆಟ್ ಅಲ್ಲ, ಇನ್ವೆಸ್ಟ್ಮೆಂಟ್ ಅಲ್ಲ. ಕಾರ್ ತೊಗೊಳೋದು ಇಟ್ ಈಸ್ ಫಾರ್ ಯುವರ್ ಪರ್ಸನಲ್ ಹ್ಯಾಪಿನೆಸ್ ಅಷ್ಟೇ. ಈಗ ಮನೆ ತೊಗೊಳೋದು ಹೇಳಿದ್ರಿ, ಮದುವೆ ಆಗೋದ್ರ ಬಗ್ಗೆ ಹೇಳಿದ್ರಿ. ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಸಕ್ಸಸ್ ಏನಿದೆ
90% ಆ ಸಕ್ಸಸ್ಸು ನಿಮ್ಮ ಫ್ಯಾಮಿಲಿಗೆ ಕೊಡಿ, ನಿಮ್ದು ಬರೀ 10%. ಮನೇಲಿ ನಿಮಗೆ ಒಳ್ಳೆ ಹೆಂಡತಿ ಇಲ್ಲ, ಮನೇಲಿ ನಿಮಗೆ ನೆಮ್ಮದಿ ಇಲ್ಲ, ಒಳ್ಳೆ ತಂದೆ ತಾಯಿ ನಿಮಗೆ ಉತ್ತೇಜನ ಕೊಡೋರಂಥವ್ರು ಇಲ್ಲ, ಒಳ್ಳೆ ಅಣ್ಣ ತಮ್ಮಂದಿರು ಇಲ್ಲ ಅಂದರೆ ನೀವೆಲ್ಲಿಂದ ಸಕ್ಸಸ್ಫುಲ್ ಆಗ್ತೀರಾ? ಸೊ ಹಾಗಾಗಿ ಒಂದು ಮದುವೆ, ಒಂದು ಫ್ಯಾಮಿಲಿ, ಇದೆಲ್ಲ ಏನಿದೆ ಅದು ಖರ್ಚಲ್ಲ, ಅದು ಇನ್ವೆಸ್ಟ್ಮೆಂಟ್. ಸೊ ಮದುವೆ ಮಾಡೋದು ಖರ್ಚಲ್ಲ, ಅದು ಹೂಡಿಕೆ ಅಂತ ನಾನು ಹೇಳ್ತೀನಿ. ಎಲ್ಲದನ್ನು ರಿಟರ್ನ್ ಆ್ಯಂಗಲ್ ಇಂದಾನೆ ನೋಡಬೇಡಿ. ಈಗ ನಾನು ಇವತ್ತು ಈ ಕಾರ್ಯಕ್ರಮ ಮಾಡ್ತಿದ್ದೀನಿ, ನನಗೆ ಇದರಿಂದ ಏನು ರಿಟರ್ನ್ ಬರುತ್ತೆ, ನನಗೆ ಎಷ್ಟು ದುಡ್ಡು ಮಾಡ್ತೀನಿ, ಇದೇ ಟೈಮ್ ನಾನು ಬೇರೆ ಏನೋ ಮಾಡಿತ್ತು ಅಂದ್ರೆ ನಾನು ಎಷ್ಟೋ ಲಕ್ಷ ಗಳಿಸ್ಬಿಡ್ತಿದ್ದೆ, ಕೋಟಿ ಗಳಿಸ್ಬಿಡ್ತಿದ್ದೆ, ಈ ಥಿಂಕಿಂಗನ್ನು ಬಿಡಬೇಕು. ಈ ಕಾರ್ಯಕ್ರಮದ ಮುಖಾಂತರ ನನಗೇನು 10-15 ವರ್ಷದಿಂದ ಸಿಗಲಿಲ್ಲ, ಆ ನಾಲೆಡ್ಜ್ ಇವತ್ತು ಸಿಗ್ತಿದೆ ಅಂದರೆ ಅಲ್ಲಿ ಯಾರೋ ಈ ಕಾರ್ಯಕ್ರಮ ನೋಡಿ ರುದ್ರಮೂರ್ತಿಗೆ, ಅವ್ರ ಫ್ಯಾಮಿಲಿಗೆ, ಮತ್ತೆ ಬಾಸ್ವಾಲ ಟಿವಿಗೆ ಚೆನ್ನಾಗಾಗಲಿ ಅಂತ ಹಾರೈಕೆ ಮಾಡ್ತಾರಲ್ಲ, ಅಷ್ಟು ಸಾಕು. ನನಗೆ ಮೊನ್ನೆ ನಮ್ಮ ಶಿವಲಿಂಗಯ್ಯ ಅಂತ ಒಬ್ಬರು ಚಾರ್ಟೆಡ್ ಅಕೌಂಟೆಂಟ್ ಇದ್ದಾರೆ, 90 ವರ್ಷ ಅವ್ರಿಗೆ ತಿಂಗಳಿಗೆ 2 ಕೋಟಿ ಬಾಡಿಗೆ ಬರುತ್ತೆ ಎವ್ರಿ ಮಂತ್, 2 crores. 90 years ಅವರು ಚಾರ್ಟೆಡ್ ಅಕೌಂಟೆಂಟ್. ಅವರು ಹೈಸ್ಕೂಲನ್ನು ಸಿದ್ಧಗಂಗೆ ತುಮಕೂರಲ್ಲಿ ಮಾಡ್ತಾರೆ. ಅವರ ಎಜುಕೇಷನ್ಗೆ ಶಿವಕುಮಾರ್ ದೊಡ್ಡ ಸ್ವಾಮಿಗಳು ಅಷ್ಟು ಅವರಿಗೆ ಉತ್ತೇಜನ ಕೊಟ್ಟು ನೀನು CA ಮಾಡಲೇಬೇಕು ಅಂತ ಅಷ್ಟು ಹೆಲ್ಪ್ ಮಾಡ್ತಾರೆ. ಇವತ್ತಿಗೂ ಕೂಡ 90 ವರ್ಷದಲ್ಲಿ ಅವರು ನೆನೆಸ್ತಾರೆ. ಆಮೇಲೆ ಇವತ್ತು ನಾನು ಈ ಮನೆ ಗೃಹಪ್ರವೇಶ ಎಲ್ಲ ಮಾಡಿದಾಗ ಶಿವಲಿಂಗಯ್ಯ ಅವರು ಬಂದಿದ್ರು. ನಾನು ಕೇಳಿದೆ ಅವ್ರಿಗೆ, ನೀವಿಷ್ಟೆಲ್ಲ ಇದು ಮಾಡ್ತೀರಾ, ಎಲ್ಲ ಇದೆ. ಆಮೇಲೆ ಅವರು ಯಾವಾಗಲೂ ಕೂಡ 24/7 ಯಾವಾಗಲೂ ಕೂಡ 3 piece ಸೂಟು, ಬ್ಲೇಸರು, ಟೈ ಹಾಕ್ಕೊಂಡಿರ್ತಾರೆ. 90 ವರ್ಷ ಏನೋ ಆಫೀಸ್ ಇಲ್ಲ, ಕೆಲಸ ಇಲ್ಲ, ಏನಕ್ಕೆ ಬ್ಲೇಸರ್ ಟೈ ಹಾಕಿರ್ತಾರೆ? ಅವರ ಒಳಗಡೆ ಆ ಫೀಲಿಂಗ್ ಬೇಕು ಅವ್ರಿಗೆ. ನಾನು ಯಾರೋ ಜನ ಬಂದರು ಅಂತ ಬ್ಲೇಸರ್ ಟೈ ಹಾಕೋಣದಲ್ಲ, ನನಗೋಸ್ಕರ ಒಳಗಡೆ ಬರುವ ಫೀಲಿಂಗ್ಗೋಸ್ಕರ ನಾನು ಇರ್ತೀನಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಮಾತ್ರ ನಾನು ಚೆನ್ನಾಗಿ ಕಾಣೋ ಥರ ತೋರಿಸೋದಲ್ಲ. ನೀವು ಜೀವನದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹೊರತುಪಡಿಸಿನೂ ಕೂಡ ಕ್ಯಾನ್ ಯು ಬಿ ದ ಸೇಮ್ ರಿಯಲ್ ಪರ್ಸನ್, ಅದು ಇಂಪಾರ್ಟೆಂಟು. ನಂಗೆ ಶಿವಲಿಂಗಯ್ಯ ಅವರು ಒಂದು ಮಾತು ಹೇಳಿದ್ರು. ನನಗೆ ಯಾರೋ ಎಲ್ಲ ತೋರಿಸುವಾಗ ಹೇಳಿದ್ರು, ಏನಾಯಿತು ಇವ್ರ ತಂದೆ ತಾಯಿ, ರುದ್ರಮೂರ್ತಿ ತಂದೆ ತಾಯಿ ಏನೂ ಮಾಡಲಿಲ್ಲ, ರುದ್ರಮೂರ್ತಿ ಕೋಟ್ಯಾಂತರ ರೂಪಾಯಿ ಇಷ್ಟೊಂದು ಗಳಿಸಿದ್ರು ಎಲ್ಲ ಹೇಳಿದ್ರು ಅಂತ. ಶಿವಲಿಂಗಯ್ಯ ಅವರೊಂದು ಮಾತು ಹೇಳಿದ್ರು, ರುದ್ರಮೂರ್ತಿ ತಂದೆ ತಾಯಿ ಏನೂ ಮಾಡದೇ ಇರ್ಬೋದು, ಆದರೆ ಅವ್ರಿಗೆ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ, ಅಷ್ಟು ಸಾಕು ರುದ್ರಮೂರ್ತಿಗೆ ಅಂದರು. ಈ ಶಿವಲಿಂಗಯ್ಯ ಅವರ ಮಾತು ಮತ್ತು ಅವ್ರಿಗೆ ಯಾಕೆ ಕ್ರೆಡಿಟ್ ಕೊಟ್ಟು ಅವ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಇದು ನಾನು ಹೇಳಿದ ಮಾತಲ್ಲ. ಅವ್ರೇನು ಹೇಳಿದ್ರು ಗೊತ್ತಾ, ನಿಮ್ಮ ತಂದೆ ತಾಯಿ ಕೊಟ್ಟಿರುವ ಆಶೀರ್ವಾದ ಏನಿದೆಯಲ್ಲ ಅದು ಸಾಕು, ಇನ್ನೇನು ಬೇಡ ರುದ್ರಮೂರ್ತಿಗೆ ಅಂದರು. ನಾನು ಯಾಕೆ ಇದನ್ನು ಹೇಳಿದೆ, ತಂದೆ ತಾಯಿ ಅಷ್ಟು ಇಂಪಾರ್ಟೆಂಟು ಪ್ರತಿಯೊಬ್ಬರ ಜೀವನದಲ್ಲಿ, ಫ್ಯಾಮಿಲಿ ಅಷ್ಟೇ ಇಂಪಾರ್ಟೆಂಟು. ಯಾವಾಗ ಇದನ್ನು ನಾವು ತಿಳ್ಕೊಂಡು ಅದನ್ನು ಹೂಡಿಕೆ ರೂಪದಲ್ಲಿ, ಅವ್ರು ಕೊಟ್ಟಿರುವ ಆಶೀರ್ವಾದವೇ ದೊಡ್ಡ ಅಸೆಟ್ ಅಂತ ನಾವೇನು ಹೇಳ್ತೀವಲ್ಲ, ಅದಿದ್ದರೆ ಬೇರೆ ಕೋಟ್ಯಾಂತರ ರೂಪಾಯಿ ದುಡ್ಕೋಬೋದು. ಸೊ ಈ ಮೆಸೇಜ್ ನಮ್ಮ ಯೂತ್ಗೆ ನಿಮ್ಮ ಚಾನೆಲ್ ಮುಖಾಂತರ ತಲುಪ್ತಿದೆ. ಯಾವಾಗ ಯೂತ್ ಇದನ್ನು ತಿಳ್ಕೊಳ್ತಾರೆ, ತಂದೆ ತಾಯಿ ಮತ್ತು ಫ್ಯಾಮಿಲಿ ಇಂಪಾರ್ಟೆಂಟು, ಅವರ ಸಪೋರ್ಟ್ ಸ್ಟ್ರೆಂತ್ ಇದ್ದರೆ ಎಷ್ಟು ಕೋಟಿಯನ್ನು ನಾವು ಮಾಡ್ಬೋದು. ಹಾಗೂ ಮದುವೆ ಆಗಿರ್ಬೋದು, ಫ್ಯಾಮಿಲಿಗೆ ಮಾಡುವ ಇನ್ವೆಸ್ಟ್ಮೆಂಟ್ ಏನಿದೆ, ಟೈಮ್ ಆಗಿರ್ಬೋದು, ಇದೆಲ್ಲವೂ ಕೂಡ ಅಸೆಟ್ ಆಗುತ್ತೆ. ಬೇರೆ ಕಡೆಯಿಂದ ನಿಮ್ಗೇನು ದುಡ್ಡು ಬರಬೇಕು, ಬಂದೇ ಬರುತ್ತೆ. ಸೊ ಅದನ್ನು ನಾವು ತಿಳ್ಕೋಬೇಕು. ಮನೆ ತೊಗೊಳೋದಾಗಿರ್ಬೋದು, ಮದುವೆ ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ಖರ್ಚಲ್ಲ, ಇನ್ವೆಸ್ಟ್ಮೆಂಟ್. ಕಾರು ನಿಮ್ಮ ಪರ್ಸನಲ್ ಬೆನಿಫಿಟ್ಗೋಸ್ಕರ, ಒಂದು ಸಂತೋಷಕ್ಕೋಸ್ಕರ ತಗೊಳ್ತಿದ್ದೀರಾ, ಇಲ್ಲಿಗೆ ನೀವು ಖಂಡಿತವಾಗ್ಲೂ ಅಸೆಟ್ಟನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಮೈಂಡ್ ಸೆಟ್ಟಲ್ಲಿ ಯೋಚನೆ ಮಾಡಬೇಕು. ಪ್ಯಾಸಿವ್ ಇನ್ಕಮ್ ಅಂದರೆ ಏನು ಅಂದರೆ, ನೀವು ಮಲಗಿದ್ದಾಗಲೂ ಕೂಡ ನಿಮಗೆ ದುಡ್ಡು ಬರ್ತಾ ಇರುತ್ತೆ ಬ್ಯಾಂಕ್ ಅಕೌಂಟ್ಗೆ ಅನ್ನೋದು ಪ್ಯಾಸಿವ್ ಇನ್ಕಮ್ಮು. ವರ್ಕಿಂಗ್ ಇನ್ಕಮ್ ಅಂದ್ರೆ ಏನು ಅಂದರೆ, ನಾನು ಕೆಲಸ ಮಾಡ್ತೀನಿ, ನನಗೆ ದುಡ್ಡು ಬರುತ್ತೆ. ಈಗ ನಾನು ಇನ್ಫೋಸಿಸಲ್ಲಿ ಉದಾಹರಣೆಗೆ ಕೆಲಸಕ್ಕೆ ಹೋಗ್ತಿದ್ದೀನಿ, ನಂಗೆ ತಿಂಗಳಿಗೊಂದು 30,000 ಸಂಬಳ ಬರುತ್ತೆ. ನಾನು ಕೆಲಸಕ್ಕೆ ಹೋಗಲಿಲ್ಲ ಅಂದ್ರೆ ಸಂಬಳ ಬರಲ್ಲ. ಈ ಕೋವಿಡ್ ಆದಾಗ ವರ್ಕ್ ಫ್ರಮ್ ಹೋಮ್ ಆಯಿತು, ಅಟ್ಲೀಸ್ಟ್ ಮನೆಯಿಂದ ಕೆಲಸ ಮಾಡಬೇಕು. ನೀವು ಮನೆಯಿಂದನೂ ನನಗೇನೂ ಕೆಲಸ ಮಾಡಲ್ಲ ಅಂದರೆ ಸಂಬಳ ಬರಲ್ಲ. ಇದು ವರ್ಕಿಂಗ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅಂದ್ರೇನು, ನೀವೇನೂ ಕೆಲಸ ಮಾಡದೇ ಇದ್ರೂ ದುಡ್ಡು ಬರುತ್ತೆ. ಹೇಗೆ? ಈಗ ನಂದೊಂದು ಪ್ರಾಪರ್ಟಿ ಇದೆ ಮಲ್ಲೇಶ್ವರಮಲ್ಲಿ, ನಾನು ಅದನ್ನು ಬಾಡಿಗೆ ಕೊಟ್ಟಿದ್ದೀನಿ. ತಿಂಗಳಿಗೆ ನನಗೊಂದು 5 ಲಕ್ಷ ಅದರಿಂದ ಬಾಡಿಗೆ ಬರುತ್ತೆ. ನಾನು ನಿದ್ದೆ ಮಾಡ್ತಾ ಇದ್ರು ಕೂಡ ನನಗೆ 5 ಲಕ್ಷ ತಿಂಗಳಿಗೆ ಬಾಡಿಗೆ ಬರುತ್ತೆ. ಖಾನಾ ಪೀನಾ ಸೋನಾ ಮಾಡಿದ್ರು ಕೂಡ, ಖಾನಾ ಪೀನಾ ಸೋನಾ ಮಾಡಿದ್ರು ಕೂಡ ತಿಂಗಳಿಗೆ ನಂಗೆ 5 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ. ಇದು ಪ್ಯಾಸಿವ್ ಇನ್ಕಮ್. ಆದರೆ ನಮ್ಮ ಯೂತ್ ಏನು ತಿಳ್ಕೋಬೇಕು, ಇವತ್ತದು ನನಗೆ ಪ್ಯಾಸಿವ್ ಇನ್ಕಮ್, ಬಟ್ ಆ ಪ್ರಾಪರ್ಟಿ ತಗೊಳೋದಕ್ಕೆ ಮುಂಚೆ ನಾನು ವರ್ಕ್ ಮಾಡಿದ್ದೀನಿ. ಸೊ ವರ್ಕಿಂಗ್ ಇನ್ಕಮ್ ಇಂದಾನೇ ಆ ಪ್ರಾಪರ್ಟಿ ತಗೊಂಡಿರೋದು. ಸೊ ನೀವು ವರ್ಕ್ ಮಾಡಿರಬೇಕು, ಅಥವಾ ನಿಮ್ಮ ತಾತ ಅಪ್ಪ ವರ್ಕ್ ಮಾಡಿ ನಿಮಗೆ ಕೊಟ್ಟಿರಬೇಕು, ಅಥವಾ ನಿಮ್ಮ ಮಾವನವ್ರು ವರ್ಕ್ ಮಾಡಿಬಿಟ್ಟು ನಿಮಗೆ ಕೊಟ್ಟಿರಬೇಕು. ಯಾರೋ ಒಬ್ಬರು ವರ್ಕ್ ಮಾಡಿರಬೇಕು. ಫಸ್ಟ್ ಯಾರೋ ಅದಕ್ಕೆ ವರ್ಕ್ ಮಾಡಬೇಕು. ಐದರ್ ನೀವು ಮಾಡಿರಬೇಕು
ಅಥವಾ ನಿಮ್ಮ ಮಾವನವರೋ ನಿಮ್ಮ ತಂದೆನೋ ತಾತನೋ ಯಾರೋ ವರ್ಕ್ ಮಾಡಿರಬೇಕು, ನಿಮಗದು ಬಂದಿರಬೇಕು, ನಿಮಗೆ ಈಗ ಅದು ಪ್ಯಾಸಿವ್ ಇನ್ಕಮ್. ಇನ್ನೂ ಸಿಂಪಲ್ ಉದಾಹರಣೆ ಕೊಡ್ಬೇಕಂದ್ರೆ, ಈಗ ನೀವು 1 ಕೋಟಿ ದುಡ್ದಿದ್ದೀರಾ, ಅದನ್ನು ಬ್ಯಾಂಕಲ್ಲಿ FD ಮಾಡಿ ಇಟ್ಟಿದ್ದೀರಾ. ತಿಂಗಳಿಗೆ ನಾನು ಈ 1 ಕೋಟಿ ಏನು ದುಡ್ದು ಬ್ಯಾಂಕಲ್ಲಿ FD ಮಾಡಿದ್ದೀನಿ, ಅದರಿಂದ ನನಗೆ ಬಡ್ಡಿ ಬರ್ತಾ ಇದೆ. ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ಒಂದು 70,000 ರೂಪಾಯಿ ಬಡ್ಡಿ ಬರುತ್ತೆ ನನಗೆ ತಿಂಗಳಿಗೆ. 1 ಕೋಟಿ ಬ್ಯಾಂಕಿಗೆ FD ಮಾಡಿದ್ದೀನಿ, ಮಂತ್ಲಿ ನನಗೊಂದು 70,000 ಇಂಟ್ರೆಸ್ಟ್ ಬರ್ತಿದೆ. ಇದು ಪ್ಯಾಸಿವ್ ಇನ್ಕಮ್ ಅಂದ್ರೆ ಹೌದು. ನನ್ನ ಮನೇಲಿ ಏನೋ ಕೆಲಸ ಮಾಡಿದೆ, ಸುಮ್ಮನೆ ಕೂತಿದ್ರು ಕೂಡ ತಿಂಗಳು ನನಗೆ 70,000 ರೂಪಾಯಿ ಬರುತ್ತೆ. ಆದರೆ ನೀವು 1 ಕೋಟಿ ತೆಗೆದು ಬಿಟ್ರೆ, ಬ್ಯಾಂಕ್ FD ತೆಗೆದು ಬಿಟ್ರೆ 70,000 ರೂಪಾಯಿ ಬರಲ್ಲ. ಆ 1 ಕೋಟಿ ಬ್ಯಾಂಕ್ FD ಹೇಗೆ ಕೊಟ್ರಿ? ಫಸ್ಟ್ ದುಡ್ದಿದ್ದೀರಾ, ಆ ದುಡ್ಡನ್ನು ಕೊಟ್ಟಿದ್ದೀರಾ. ಸೊ ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡೋದಕ್ಕೆ ಫಸ್ಟ್ ವರ್ಕ್ ಮಾಡಬೇಕು. ಐದರ್ ನೀವು ವರ್ಕ್ ಮಾಡಬೇಕು, ಇಲ್ಲ ನಿಮ್ಮ ತಂದೆ ತಾತ ಅಥವಾ ಮಾವ ವರ್ಕ್ ಮಾಡಿರಬೇಕು. ನಾನು ಫಸ್ಟ್ ವರ್ಕ್ ಮಾಡಿದೆ, ನಂತರ ನಾನು ಒಂದು ಪ್ರಾಪರ್ಟಿ ತೊಗೊಂಡೆ, ಇವತ್ತು ಬಾಡಿಗೆ ಫ್ರೀಯಾಗಿ ಬರ್ತಾ ಇದೆ, ಅಥವಾ ನಾನು FD ಮಾಡಿದೆ, ಅದರಿಂದ ನನಗೆ ದುಡ್ಡು ಬರ್ತಿದೆ. ನಾನೊಂದು ಪುಸ್ತಕ ಬರೆದಿದ್ದೀನಿ, ಮೈಂಡ್, ಮಾರ್ಕೆಟ್ ಆ್ಯಂಡ್ ಮನಿ ಅಂತ. ಅಮೆಝಾನ್ ನಂಬರ್ 1 ಬುಕ್ ಸೆಲ್ಲಿಂಗ್ ಇದೆ. ನೀವು ಇವಾಗ ಮಾತಾಡ್ತಾ ಇದ್ದೀವಿ, ಅಲ್ಲಿ ಯಾರೋ ಪುಸ್ತಕ ತೊಗೊಳ್ತಿದ್ದಾರೆ, ನನಗೆ ಅದರಿಂದ ರಾಯಲ್ಟಿ ಇನ್ಕಮ್ ಬರುತ್ತೆ. ಪ್ರತಿ ಪುಸ್ತಕ ಸೇಲ್ ಆದರೆ 20% ನನಗೆ ರಾಯಲ್ಟಿ ಇನ್ಕಮ್ ಬರುತ್ತೆ. ಈಗ ನಾನು ಏನೂ ಮಾಡಲಿಲ್ಲ ಅಂದ್ರೂ 20% ರಾಯಲ್ಟಿ ಇನ್ಕಮ್ ಬರ್ತಿದೆ. ಇದು ಪ್ಯಾಸಿವ್ ಇನ್ಕಮ್ ಅಂದ್ರೆ ಹೌದು. ನನಗೆ ಒನ್ ಟೈಮಲ್ಲಿ ನಗು ಬಂದ್ಬಿಡ್ತು. ಯಾರೋ ಒಬ್ರು ಹೇಳಿದ್ರು, ನೀವು ಮಲಗಿರುವಾಗ ನೀವು ದುಡ್ಡು ದುಡಿತಾ ಇರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರ್ತಾ ಇರುತ್ತೆ ಅಂತ. ನಾನು ಅಂದೆ, ಎದ್ದಿರುವಾಗಲೇ ದುಡ್ಡು ಬರ್ತಾ ಇಲ್ಲ, ಇನ್ನು ಮಲಗಿದ್ದಾಗ ಎಲ್ಲಿಂದ್ರಿ ದುಡ್ಡು ಬರುತ್ತೆ ಅಂತ. ಏನ್ರಿ ಇದು ಪ್ಯಾಸಿವ್ ಇನ್ಕಮ್ ಅಂತ ನಾನು ಆರ್ಗ್ಯೂ ಮಾಡಿದೆ. ನನಗೆ ಯಾರು ಹೇಳ್ಕೊಡೋರೇ ಇಲ್ಲ. ಪ್ಯಾಸಿವ್ ಇನ್ಕಮ್ ಅಂದ್ರೇನೇ ಗೊತ್ತಿಲ್ಲ ನನಗೆ. ಅವ್ರೇನು ಹೇಳಿದ್ರು, ಮಲಗಿದ್ದಾಗ ದುಡ್ಡು ಬರ್ತಾ ಇದ್ರೆ ಪ್ಯಾಸಿವ್ ಇನ್ಕಮ್ ಅಂದ್ರೆ. ಅಂದೆ, ಎದ್ದಿರುವಾಗೆ ದುಡ್ಡು ಬರ್ತಾ ಇಲ್ಲ, ಇನ್ನು ಮಲಗಿದ್ದಾಗ ಎಲ್ರಿ ಬರ್ತದೆ ಅಂದೆ. ಸೊ ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು ಅಂದ್ರೆ, ಫಸ್ಟ್ ವರ್ಕ್ ಮಾಡಿರಬೇಕು. ಆ ದುಡ್ಡನ್ನ ಈ ತರ ಇನ್ವೆಸ್ಟ್ ಮಾಡಿದ್ರೆ, ನಾನು ಹೇಳಿದೆ ಇವಾಗ 2-3 ಉದಾಹರಣೆ, ಮಂತ್ಲಿ ನಿಮಗೆ ದುಡ್ಡು ಬರ್ತಾ ಇರುತ್ತೆ. ಬಟ್ ಪ್ಯಾಸಿವ್ ಇನ್ಕಮ್ ಬರೋದಕ್ಕೂ ಫಸ್ಟ್ ವರ್ಕ್ ಮಾಡಬೇಕು ಅನ್ನೋದು ಹೇಳ್ತಿದ್ದೀನಿ. ಹಾರ್ಡ್ ವರ್ಕ್ಗೆ ಸಬ್ಸ್ಟಿಟ್ಯೂಷನ್ ಇಲ್ಲ. ಸೊ ಯಾರಿಗೆ ಸಕ್ಸಸ್ ಬೇಕು ಅಂತಿದೆ, ಫಸ್ಟು ನೀವು ತಿಳ್ಕೋಬೇಕು, ನೀವು ಇದೆಲ್ಲ ಮಾಡ್ತಿರೋದು ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ. ಇವತ್ತು ನಿಮಗೇನು ಹ್ಯಾಪಿನೆಸ್ ಇದೆ, ಅದಕ್ಕೆ ನೀವು ವರ್ಕ್ ಮಾಡಬೇಕು. ಯೂತ್ಗೆ ಒಂದು ಸಿಂಪಲ್ ಲಾಸ್ಟ್ ಮೆಸೇಜ್ ಹೇಳ್ಬಿಡ್ತೀನಿ. ಅವ್ರಿಗೆ 2 ಆಪ್ಷನ್ ಇದೆ. 5 ವರ್ಷ ಕಷ್ಟ ಬಿದ್ದು ಓದಿ, ಒಳ್ಳೆ ಕೆಲಸ ತಗೊಳ್ಳಿ, ಚೆನ್ನಾಗಿ ದುಡ್ಡು ಮಾಡಿ, 50 ವರ್ಷ ಖುಷಿಯಾಗಿರಿ. ಇಲ್ಲ 5 ವರ್ಷ ಆಟ ಆಡಿ, 50 ವರ್ಷ ಕಷ್ಟ ಬೀಳಿ. 2 ಒಳ್ಳೆ ಚಾಯ್ಸು. ನಿಮ್ಗೆ ಯಾವುದು ಬೇಕು ನೀವೇ ಆಯ್ಸ್ಕೊಳ್ಳಿ. 5 ವರ್ಷ ನಾನು ಕಷ್ಟ ಬಿದ್ದು ಓದಿ, ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ಸಂಬಳ ತಗೊಂಡು ದುಡ್ದು ಇನ್ನು 50 ವರ್ಷ ಚೆನ್ನಾಗಿರ್ತೀನಿ. ಇಲ್ಲ 5 ವರ್ಷ ಆಟ ಆಡಿ, 50 ವರ್ಷ ಕಷ್ಟ ಬೀಳಿ. ಯಾವ ಚಾಯ್ಸ್ ಬೇಕೋ ನೀವೇ ತಗೊಳ್ಳಿ. ನಾನು ಆಫ್ಟರ್ ಐ ಬಿಕಮ್ ರಿಚ್ ಐ ವಿಲ್ ಚೇಂಜ್ ಮೈ ಮೈಂಡ್ ಸೆಟ್ ಅನ್ನೋದು ತಪ್ಪು. ಟು ಬಿಕಮ್ ರಿಚ್ ಫಸ್ಟ್ ಯು ಹ್ಯಾವ್ ಟು ಚೇಂಜ್ ಯುವರ್ ಮೈಂಡ್ ಸೆಟ್. ಶ್ರೀಮಂತರಾದ ನಂತರ ನಾನು ನನ್ನ ಯೋಚನೆ ಆಲೋಚನೆಗಳನ್ನು ಬದಲಾಯಿಸ್ತೀನಿ ಅನ್ನೋದು ಸುಳ್ಳು. ಮೊದಲು ನಿಮ್ಮ ಯೋಚನೆ ಆಲೋಚನೆಗಳನ್ನು ಬದಲಾಯಿಸಿರಿ, ಶ್ರೀಮಂತರ ಆಟೋಮೆಟಿಕ್ ಆಗಿ ಆಗ್ತೀರಾ ಅಂತ ಹೇಳ್ತೀನಿ. ಈ ಕಾರ್ಯಕ್ರಮ ನೋಡಿದವರು ಅವರು ಮಧ್ಯಮ ವರ್ಗದವರು ಅನ್ನೋದು ಫಸ್ಟ್ ಅವ್ರ ತಲೆಯಿಂದ ತೆಗಿಬೇಕು. ಶ್ರೀಮಂತರಾಗ್ತೀನಿ ಅಂತ ಫಸ್ಟು ನಂಬಿಕೆ ನಿಮಗೆ ಬಂದರೆ, ಆಮೇಲೆ ದೇವರಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ನಿಮಗೆ ನಂಬಿಕೆ ಇಲ್ಲ ಅಂದರೆ ದೇವ್ರಿಗಲ್ಲ, ನನಗಲ್ಲ, ಯಾರಿಗೂ ನಂಬಿಕೆ ಬರೋದಿಲ್ಲ. ಸೊ ಈ ಕಾರ್ಯಕ್ರಮದ ಮುಖಾಂತರ ಅವ್ರು ಏನು ನಂಬರ್ 1 ಪಾಯಿಂಟ್ ಕಲ್ತರು ಅನ್ನೋದು ನಮ್ಮ ಆಡಿಯನ್ಸ್ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬರೀಲಿ. ಅವ್ರಿಗೆ ಏನಾರ ಪ್ರಶ್ನೆ ಇದ್ದರೂ ಅದನ್ನು ಬರೀಲಿ. ಮುಂದಿನ ಎಪಿಸೋಡ್ಗಳಲ್ಲಿ ನಾವು ಅವ್ರಿಗೆ ಉತ್ತರ ಕೊಡೋಣ. ನನಗೆ ಅವರ ಲೈಫ್ ಚೇಂಜ್ ಆಗಬೇಕು, ಅವ್ರಿಗೆ ಸಕ್ಸಸ್ ಸಿಕ್ಕಿದ್ರೆ ಅದೇ ನನ್ನ ಸಕ್ಸಸ್, ನಿಮ್ಮ ಸಕ್ಸಸ್ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಅವ್ರ ಕಮೆಂಟ್ಸ್ಗೋಸ್ಕರ ನಾವು ನೋಡೋಣ. ಬಾಸ್ ವಾಲಾ, ಬಿ ದ ಬಾಸ್.